ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮುಂದೊಂದಿನ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಬಹುಶಃ ಜಗತ್ತು ಯೋಚಿಸಿರಲಿಲ್ಲ ಅನ್ಸುತ್ತೆ. ರಷ್ಯಾ ಹಾಗೂ ಅದರ ಮಿತ್ರರ ನಡುವೆ ಒಡಕುಂಟು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ಅಮೆರಿಕ ಹಾಗೂ ಯುರೋಪಿಯನ್ ಯೂನಿಯನ್ ಈಗ ತಾವೇ ದೂರಾಗುವ ಹಂತವನ್ನು ತಲುಪ್ತಾ ಇವೆ. ಡೊನಾಲ್ಡ್ ಟ್ರಂಪ್ ಅವರ ಗ್ರೀನ್ಲ್ಯಾಂಡ್ ಬಯಕೆ ಯುರೋಪ್ ಅನ್ನ ಅಮೆರಿಕಾದಿಂದ ದೂರ ಮಾಡ್ತಾ ಇದೆ, ನ್ಯಾಟೋದಲ್ಲಿ ಬಿರುಕುಂಟು ಮಾಡ್ತಾ ಇದೆ. ಹಾಗೆ ಯುರೋಪಿಯನ್ ಯೂನಿಯನ್ ದೇಶಗಳಲ್ಲೇ ಕೆಲವು ಅಮೆರಿಕಾನ ಬೆಂಬಲಿಸ್ತಾ ಇದ್ರೆ ಮತ್ತೆ ಕೆಲವು ಅಮೆರಿಕಾದ ವಿರುದ್ಧ ನಿಂತುಕೊಳ್ಳುವ ಸೂಚನೆಯನ್ನು ಕೊಡ್ತಾ ಇವೆ. ಈ ಮಧ್ಯೆ ಸುಂಕಗಳ ರಾಜ ಟ್ರಂಪ್ ಯುರೋಪಿಯನ್ ಯೂನಿಯನ್ನ 8 ದೇಶಗಳ ವಿರುದ್ಧ ಸುಂಕಾಸ್ತ್ರವನ್ನು ಬಳಸಿದ್ದಾರೆ. ಹಾಗೆ EU ಕೂಡ ಅಮೆರಿಕದ ವಿರುದ್ಧ $108 ಬಿಲಿಯನ್ ರಿವೆಂಜ್ಗೆ ನಿಲ್ಲೋ ಸೂಚನೆಯನ್ನು ಕೊಡ್ತಾ ಇದೆ. ಹಾಗಾದ್ರೆ ಅಮೆರಿಕ ಹಾಗೂ ಯುರೋಪಿಯನ್ ಯೂನಿಯನ್ ನಡುವೆ ಏನಾಗ್ತಾ ಇದೆ, ಯಾಕೆ ಹೀಗೆಲ್ಲ ಆಗ್ತಾ ಇದೆ, ಅವೆರಡು ಪರಸ್ಪರ ಒಬ್ಬರನ್ನ ಬಿಟ್ಟು ಒಬ್ಬರು ಉಳಿಯೋದಕ್ಕೆ ಸಾಧ್ಯ ಆಗುತ್ತಾ, ಅಲ್ಲಿ ಡಿಪೆಂಡೆನ್ಸಿಯ ಪ್ರಮಾಣ ಎಷ್ಟಿದೆ, ಬನ್ನಿ ನೋಡೋಣ. ಗೆಳೆಯರೆ, ಗ್ರೀನ್ಲ್ಯಾಂಡ್ ಅನ್ನೋ ಈ ಹಿಮಾಚ್ಛಾದಿತ ಭೂಭಾಗ ಈಗ ಅಮೆರಿಕ ಹಾಗೂ ನ್ಯಾಟೋಗಳ ನಡುವೆ ಸಂಘರ್ಷಕ್ಕೆ, ವೈಮನಸ್ಯಕ್ಕೆ ಕಾರಣ ಆಗ್ತಾ ಇದೆ. ಗ್ರೀನ್ಲ್ಯಾಂಡ್ ವಿಶ್ವದ ಅತಿದೊಡ್ಡ ದ್ವೀಪ ಅನ್ನಿಸ್ಕೊಳ್ಳುತ್ತೆ. ಅದರ ಒಟ್ಟು ವಿಸ್ತೀರ್ಣ 2.16 ಮಿಲಿಯನ್ ಚದರ ಕಿಲೋಮೀಟರ್ಗಳು. ಅದರಲ್ಲಿ ಹೆಚ್ಚಿನ ಭಾಗ ಅಂದರೆ ಸುಮಾರು 80% ಐಸ್ ಶೀಟ್ನಿಂದ ಆವರಿಸಲ್ಪಟ್ಟಿದೆ. ಇಂಥ ಗ್ರೀನ್ಲ್ಯಾಂಡ್ ಅಲ್ಲಿ 2026 ಲೆಕ್ಕಾಚಾರಗಳ ಪ್ರಕಾರ ಸುಮಾರು 56ರಿಂದ 57 ಸಾವಿರ ಜನ ವಾಸ ಮಾಡ್ತಾ ಇದ್ದಾರೆ. ಅವರು ಕೂಡ ದಕ್ಷಿಣ ಕರಾವಳಿ ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಇದರ ರಾಜಧಾನಿ ನೂಕ್. ಗ್ರೀನ್ಲ್ಯಾಂಡ್ ಅಲ್ಲೇ ಅತಿ ದೊಡ್ಡ ನಗರ ಇದು. ಇನ್ನು ಅಲ್ಲಿನ ಜನಸಂಖ್ಯೆ ಬೆಳೀತಾ ಇಲ್ಲ, ವೃದ್ಧರು ಹೆಚ್ಚಾಗ್ತಾ ಇದ್ದಾರೆ. ಈ ವರ್ಷಾಂತ್ಯಕ್ಕೆ ಅಥವಾ ಮುಂದಿನ ವರ್ಷಕ್ಕೆ ಜನಸಂಖ್ಯೆ 50,000ಕ್ಕೆ ಇಳಿಯುವ ಸಾಧ್ಯತೆಗಳಿವೆ ಅಂತ ಕೂಡ ಹೇಳಲಾಗುತ್ತೆ. ಆದರೆ ಅಲ್ಲಿನ ಐಸ್ ಶೀಟ್ಗಳ ಕಾರಣದಿಂದ ಇದು ಜಗತ್ತಿಗೆ ತುಂಬ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಅವು ಹೆಚ್ಚು ಕರಗಿದ್ರೆ ಸಮುದ್ರದಲ್ಲಿ ನೀರಿನ ಮಟ್ಟ ಏರಿಕೆ ಆಗುತ್ತೆ. ಅಲ್ಲಿನ ಹಿಮ ನಾಶ ಆದರೆ ಜಗತ್ತು ಕೂಡ ನಾಶ ಆಗುತ್ತೆ. ಇಂಥ ಗ್ರೀನ್ಲ್ಯಾಂಡಲ್ಲಿ ಅಪಾರ ಪ್ರಮಾಣದ ಖನಿಜ ಸಂಪತ್ತು ಇದೆ. ವಿಶೇಷವಾಗಿ ರೇರ್ ಅರ್ತ್ ಎಲಿಮೆಂಟ್ಸ್ REEಗಳು ಅಲ್ಲಿ ಹೆಚ್ಚಾಗಿವೆ. ಗ್ರೀನ್ಲ್ಯಾಂಡಲ್ಲಿ ಸುಮಾರು 1.5 ಮಿಲಿಯನ್ ಟನ್ಗಳಷ್ಟು REE ಇದೆ ಅಂತ ಅಂದಾಜು ಮಾಡಿದ್ದಾರೆ. ಇದು ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಖನಿಜ ಸಂಪತ್ತನ್ನು ಹೊಂದಿರುವ ಸ್ಥಳಗಳ ಪಟ್ಟಿಯಲ್ಲಿ 8ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಹಾಗೆ ಅಪಾರ ಪ್ರಮಾಣದ ಐರನ್ ಓರ್, ಗ್ರಾಫೈಟ್, ಟಂಗ್ಸ್ಟನ್, ವನಾಡಿಯಂ, ಜಿಂಕ್, ಗೋಲ್ಡ್, ಯುರೇನಿಯಂ, ಕಾಪರ್, ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ ಕೂಡ ಅಲ್ಲಿ ಸಿಗುತ್ತೆ. ಜೊತೆಗೆ ಲಿಥಿಯಂ, ಗ್ರಾಫೈಟ್ ಸೇರಿದಂತೆ 31 ವಿಭಿನ್ನ ಖನಿಜಗಳ ರಿಸರ್ವ್ಗಳು ಕೂಡ ಅಲ್ಲಿವೆ. ಅತಿ ಕಡಿಮೆ ಜನಸಂಖ್ಯೆ ಮತ್ತು ಅತಿ ಹೆಚ್ಚು ಖನಿಜ ನಿಕ್ಷೇಪಗಳು ಇರೋ ನೆಲ ಅಂದಮೇಲೆ ಸಹಜವಾಗಿ ಅದರ ಮೇಲೆ ಅಮೆರಿಕ ಅಧ್ಯಕ್ಷನ ಕಣ್ಣು ಬೀಳಬೇಕು. ಅದರಲ್ಲೂ ಚೈನಾದ ಜೊತೆ ಸಂಬಂಧಗಳು ಕೆಟ್ಟು ರೇರ್ ಅರ್ತ್ ಎಲಿಮೆಂಟ್ ವಿಷಯದಲ್ಲಿ ಚೈನಾ ಅಮೆರಿಕಾನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ ನಂತರ ಟ್ರಂಪ್ ಗ್ರೀನ್ಲ್ಯಾಂಡ್ ಬಗ್ಗೆ ಅತೀವ ಆಸೆಯನ್ನು ಬೆಳೆಸ್ಕೊಂಡಿದ್ದಾರೆ. ಹಾಗೆ ಹೊಸ ವ್ಯಾಪಾರಿ ಮಾರ್ಗಗಳನ್ನು ತೆರೆಯೋದಕ್ಕೆ ಈ ಗ್ರೀನ್ಲ್ಯಾಂಡ್ ಅನುಕೂಲವನ್ನು ಒದಗಿಸಿಕೊಡುತ್ತೆ. ಇಲ್ಲಿ ನಾರ್ತ್ ವೆಸ್ಟ್ ಪ್ಯಾಸೇಜ್ ಓಪನ್ ಆಗ್ತಾ ಇದೆ. ಅದು ಏಷ್ಯಾ ಯುರೋಪ್ ವ್ಯಾಪಾರಕ್ಕೆ ಅತಿ ದೊಡ್ಡ ಕೊಡುಗೆಯನ್ನು ಕೊಡುತ್ತೆ. ಅಲ್ಲೊಂದು ಅಮೆರಿಕ ಏರ್ ಬೇಸ್ ಕೂಡ ಇದೆ. ಅದನ್ನು ಥುಲೆ ಏರ್ ಬೇಸ್ ಅಂತ ಕರೀತಾರೆ. ಅದು ಸ್ಟ್ರಾಟಜಿಕ್ ಆಗಿ ಅಮೆರಿಕದ ಡಾಮಿನೆನ್ಸ್ಗೆ ಬಳಕೆ ಆಗುತ್ತೆ. ಸ್ನೇಹಿತರೆ, ಈ ಮಾಹಿತಿಯನ್ನು ನಿಮಗೆ ಕೊಡೋದಕ್ಕೂ ಮುಂಚೆ ಒಂದು ಸಣ್ಣ ಇನ್ಫಾರ್ಮೇಶನ್ ನಿಮಗಿದೆ. 7 ಸ್ಯಾಂಡ್ಸ್ ಟೂರಿಸಂ ಇದೇ ಮಾರ್ಚ್ 8ನೇ ತಾರೀಕು ಗುಜರಾತ್ ಮತ್ತು ಮಧ್ಯಪ್ರದೇಶಗಳ 4 ಜ್ಯೋತಿರ್ಲಿಂಗಗಳ ಯಾತ್ರೆಯನ್ನು ಆಯೋಜಿಸಿದೆ. ಈ ಯಾತ್ರೆಯಲ್ಲಿ ಮಹಾಕಾಳೇಶ್ವರ, ಓಂಕಾರೇಶ್ವರ, ಮಮಲೇಶ್ವರ, ಸೋಮನಾಥ, ನಾಗೇಶ್ವರ ಜ್ಯೋತಿರ್ಲಿಂಗ ಸೇರಿದ ಹಾಗೆ ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ಪೋರ್ಬಂದರ್, ಭಾವನಗರ್, ನಿಷ್ಕಳಂಕ ಮಹಾದೇವ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಅಕ್ಷರಧಾಮಗಳಿಗೆ ಕರ್ಕೊಂಡು ಹೋಗ್ತಾರೆ. 8 ರಾತ್ರಿ ಮತ್ತು 9 ದಿನಗಳ ಪ್ರವಾಸ ಇದಾಗಿದ್ದು, ಈ ಪ್ರವಾಸವನ್ನು ನೀವು ಕೇವಲ 53,700 ರೂಪಾಯಲ್ಲಿ ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಪ್ಯಾಕೇಜಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲಲ್ಲಿ ಸ್ಟೇ ಇರುತ್ತೆ, ಊಟ ತಿಂಡಿ ವ್ಯವಸ್ಥೆಗಳಿರುತ್ತವೆ, VIP ದರ್ಶನ ಇರುತ್ತೆ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಕೊಡ್ತಾರೆ, ಆಟೋ ಚಾರ್ಜ್ಗಳನ್ನು ಕೂಡ ಅವರೇ ನೋಡ್ಕೋತಾರೆ. ಜೊತೆಗೆ 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಅನ್ನು ಕೂಡ ನಿಮಗಲ್ಲಿ ಒದಗಿಸಲಾಗುತ್ತೆ. ನೆನಪಿಡಿ, ಈ ಯಾತ್ರೆ ಮಾರ್ಚ್ 8ನೇ ತಾರೀಕು ಆರಂಭ ಆಗುತ್ತೆ. ಕೆಲವು ಸೀಟುಗಳು ಲಭ್ಯ ಇವೆಯಂತೆ. ಆಸಕ್ತರು 7022848666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡ್ಕೊಳ್ಳಿ. ಇನ್ನು ಈ ದ್ವೀಪವನ್ನು ಖರೀದಿ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ 2019ರಿಂದ ಅಂದರೆ ತಮ್ಮ ಮೊದಲ ಅವಧಿಯಲ್ಲೇ ಪ್ರಯತ್ನ ಪಟ್ಟಿದ್ರು. ಆದರೆ ಅದು ಸಾಧ್ಯ ಆಗಿರಲಿಲ್ಲ. ಈಗ 2ನೇ ಅವಧಿಯಲ್ಲಿ ಅದನ್ನು ಕಾರ್ಯಗತಗೊಳಿಸೋದಕ್ಕೆ ಅವರು ಪ್ರಯತ್ನಿಸ್ತಾ ಇದ್ದಾರೆ. ಅದಕ್ಕೆ ಡೆನ್ಮಾರ್ಕ್ ಹಾಗೂ ಗ್ರೀನ್ಲ್ಯಾಂಡ್ಗಳು ಒಪ್ತಾ ಇಲ್ಲ. ಯಾಕೆಂದರೆ ಗ್ರೀನ್ಲ್ಯಾಂಡ್ ಅನ್ನೋದು ಡೆನ್ಮಾರ್ಕ್ನ ಸಾರ್ವಭೌಮತ್ವಕ್ಕೆ ಒಳಪಟ್ಟ ಪ್ರದೇಶ. ಈ ಡೆನ್ಮಾರ್ಕ್ ಅನ್ನೋದು ನ್ಯಾಟೋದ ಸಂಸ್ಥಾಪಕ ದೇಶಗಳ ಪೈಕಿ ಒಂದು. ಇಲ್ಲಿ ಡೊನಾಲ್ಡ್ ಟ್ರಂಪ್ ಯುರೋಪ್ ಜೊತೆ ಮತ್ತು ನ್ಯಾಟೋ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ರೆ ಅವರು ತಮ್ಮ ಅಹಂಕಾರವನ್ನು ಪಕ್ಕಕ್ಕೆ
ಹಾಕಿಟ್ಟು ಮಾತುಕತೆಗಳ ಮೂಲಕ ಈ ಗ್ರೀನ್ಲ್ಯಾಂಡಲ್ಲಿನ ಸಂಪತ್ತನ್ನು ಜಂಟಿಯಾಗಿ ದೋಚೋ ಪ್ಲಾನನ್ನು ಕೂಡ ಮಾಡಬಹುದಿತ್ತು. ಆದರೆ ಅದಕ್ಕೆ ಟ್ರಂಪ್ ಅವರ ಆಟಿಟ್ಯೂಡ್ ಅಡ್ಡಿ ಆಗ್ತಾ ಇದೆ. ಎಲ್ಲವನ್ನು ಟ್ಯಾರಿಫ್ ಮೂಲಕ, ಆಧಿಪತ್ಯದ ಮೂಲಕ, ಬಲವಂತ ಮತ್ತು ಒತ್ತಾಯದ ಮೂಲಕ, ದಬ್ಬಾಳಿಕೆಯ ಮೂಲಕವೇ ಕಿತ್ಕೋತೀನಿ ಅನ್ನೋ ಡೊನಾಲ್ಡ್ ಸರ್ವಾಧಿಕಾರಿ ಮನಸ್ಥಿತಿಯನ್ನು ಯುರೋಪ್ ಒಪ್ಪುತ್ತಾ ಇಲ್ಲ. ಹೀಗಾಗಿ ಅಲ್ಲಿ ಸಮಸ್ಯೆ ತಲೆದೋರಿದೆ. ಅದು ನ್ಯಾಟೋ ಹಾಗೂ ಯುರೋಪ್ಗಳು ಅಮೆರಿಕಾದಿಂದ ದೂರ ಆಗುವ ಸಂದರ್ಭವನ್ನು ಸೃಷ್ಟಿ ಮಾಡುವ ಸೂಚನೆಗಳನ್ನು ಕೊಡ್ತಾ ಇದೆ. ಇನ್ನು ಟ್ರಂಪ್ ಗ್ರೀನ್ಲ್ಯಾಂಡನ್ನು ನಾವು ವಶಪಡಿಸಿಕೊಳ್ಳಲಿಲ್ಲ ಅಂದರೆ ಅದು ಚೈನಾ ಅಥವಾ ರಷ್ಯಾದ ಪಾಲಾಗಿ ಹೋಗುತ್ತೆ. ಹೀಗಾಗಿ ಅಮೆರಿಕ ಅಲ್ಲಿರಬೇಕು, ಅದು ಅಮೆರಿಕಾದ ಕೈಯಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಅಲ್ಲಿ ಅಮೆರಿಕಾದ ಸೇನೆ ಇದೆ, ಏರ್ ಬೇಸ್ ಇದೆ, ಜೊತೆಗೆ ನ್ಯಾಟೋ ಕೂಡ ಇದೆ. ಹೀಗಾಗಿ ಚೈನಾ ಹಾಗೂ ರಷ್ಯಾಗಳನ್ನು ಅಲ್ಲಿಂದ ದೂರ ಇಡೋದು ನ್ಯಾಟೋ ಮತ್ತು ಅಮೆರಿಕಾಗಳಿಗೆ ಕಷ್ಟ ಅಲ್ಲ. ಅದನ್ನು ಅಮೆರಿಕ ಹಾಗೆ ಕೂಡ ಮಾಡಬಹುದು. ಆದರೆ ಟ್ರಂಪ್ಗೆ ಅಲ್ಲಿನ ಸಂಪತ್ತು ಬೇಕು. ಹೀಗಾಗಿ ಗ್ರೀನ್ಲ್ಯಾಂಡ್ ಇಡಿಯಾಗಿ ಅಮೆರಿಕಾದ ಪಾಲಾಗಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಅದಕ್ಕಾಗಿ ಅಗತ್ಯ ಬಿದ್ದರೆ ಸೇನಾ ಕಾರ್ಯಾಚರಣೆಗೆ ಕೂಡ ಅಮೆರಿಕ ಸಿದ್ಧ ಆಗ್ತಾ ಇದೆ. ಇನ್ನು ಗ್ರೀನ್ಲ್ಯಾಂಡ್ ಮೇಲೆ ಟ್ರಂಪ್ ಎಷ್ಟು ಆಸೆಯನ್ನು ಇಟ್ಟುಕೊಂಡಿದ್ದಾರೆ ಅಂದರೆ ಅಲ್ಲಿ ಅಮೆರಿಕಾದ ಸೇನಾ ನಿಯೋಜನೆಯನ್ನು ಹೆಚ್ಚು ಮಾಡಿದ್ದಾರೆ. ಅದರ ಬೆನ್ನಲ್ಲೇ ನ್ಯಾಟೋ ಕೂಡ ಆರ್ಕ್ಟಿಕ್ ಎಂಡೂರೆನ್ಸ್ ಹೆಸರಿನ ಯುದ್ಧಾಭ್ಯಾಸವನ್ನು ಪ್ರಾರಂಭ ಮಾಡಿದೆ. ಇದು ಟ್ರಂಪ್ ಕೆರಳೋ ಹಾಗೆ ಮಾಡ್ತಾ ಇದೆ. ಮತ್ತು ಇದಕ್ಕೆ ಪ್ರತೀಕಾರವಾಗಿ ಡೊನಾಲ್ಡ್ ಟ್ರಂಪ್ ಯುರೋಪಿಯನ್ ಯೂನಿಯನ್ನ 8 ದೇಶಗಳ ಮೇಲೆ ಅಂದರೆ ಡೆನ್ಮಾರ್ಕ್, ಫ್ರಾನ್ಸ್, ಜರ್ಮನಿ, ಸ್ವೀಡನ್, ಫಿನ್ಲ್ಯಾಂಡ್, ನೆದರ್ಲ್ಯಾಂಡ್ಸ್ ಹಾಗೂ ಯುಕೆಗಳ ಮೇಲೆ 10% ಟ್ಯಾರಿಫನ್ನು ಹೇರ್ತಾ ಇದ್ದಾರೆ. ಇದು ಫೆಬ್ರವರಿ 1ರಿಂದ ಜಾರಿಗೆ ಬರಲಿದ್ದು, ಈ ದೇಶಗಳು ಅಮೆರಿಕಾದ ಮಾತು ಕೇಳದೇ ಇದ್ದರೆ ಜೂನ್ನಿಂದ ಇವರ ಮೇಲೆ 25% ಟ್ಯಾರಿಫ್ ಹಾಕ್ತೀವಿ ಅಂತ ಸುಂಕ್ಲ್ಯಾಂಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಈ ನಿಲುವು ಈಗ ಯುರೋಪನ್ನು ಕೆರಳಿಸ್ತಾ ಇದೆ. ಗೆಳೆಯರೆ, ಯುಕ್ರೇನ್ ವಿಷಯದಲ್ಲಿ ಟ್ರಂಪ್ ನಿಲುವುಗಳು ಯುರೋಪ್ಗೆ ಇಷ್ಟ ಆಗಲಿಲ್ಲ. ನ್ಯಾಟೋಗೆ ಅಮೆರಿಕ ಯಾಕೆ ಹಣ ಖರ್ಚು ಮಾಡಬೇಕು, ನಿಮ್ಮನ್ನು ನೀವು ನೋಡ್ಕೊಳ್ಳಿ ಅಂತ ಟ್ರಂಪ್ ಹೇಳಿದರು. ಅದನ್ನು ಕೂಡ ತುಂಬ ಕೆಟ್ಟದಾಗಿ ಹೇಳಿದರು. ಅದು ಯುರೋಪಿಯನ್ ಯೂನಿಯನ್ ಹಾಗೂ ನ್ಯಾಟೋ ದೇಶಗಳಿಗೆ ಟ್ರಂಪ್ ವಿಷಯದಲ್ಲೊಂದು ಅಸಮಾಧಾನಕ್ಕೆ ಕಾರಣ ಆಯಿತು. ಇನ್ನು UK, ಸ್ಪೇನ್, ನಾರ್ವೆ, ಡೆನ್ಮಾರ್ಕ್, ಸ್ಲೋವೇನಿಯಾ, ಲಕ್ಸಂಬರ್ಗ್, ಕೆನಡಾ, ಎಸ್ಟೋನಿಯಾ, ಐಸ್ಲ್ಯಾಂಡ್ ಮುಂತಾದ ದೇಶಗಳಲ್ಲಿ ಬಲಪಂಥೀಯ ಸಿದ್ಧಾಂತಕ್ಕೆ ಒಳಪಡದ ಸರ್ಕಾರಗಳು ಮತ್ತು ಕೆಲ ಎಡಕ್ಕೆ ವಾಲಿದ ಸರ್ಕಾರಗಳು ಇವೆ. ಅವುಗಳಿಗೆ ರಿಪಬ್ಲಿಕನ್ ಟ್ರಂಪ್ ಜೊತೆ ಹೊಂದಾಣಿಕೆ ಆಗ್ತಾ ಇಲ್ಲ. ಈ ಎಲ್ಲ ಕಾರಣಗಳು ಅಲ್ಲಿ ಟ್ರಂಪ್ ಹಾಗೂ ನ್ಯಾಟೋ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಒಂದು ಅಸಮಾಧಾನಕ್ಕೆ ಕಾರಣ ಆಗಿದ್ದು, ಈಗ ಗ್ರೀನ್ಲ್ಯಾಂಡ್ ವಿಷಯದಲ್ಲಿ ಅದು ಸ್ಫೋಟಗೊಳ್ತಾ ಇದೆ. ಇಲ್ಲಿ ಟ್ರಂಪ್ 10%, 25% ಟ್ಯಾರಿಫ್ ಮಾತಾಡೋದಕ್ಕೆ ಶುರು ಮಾಡಿದ ಕೂಡಲೇ ಯುರೋಪಿಯನ್ ಯೂನಿಯನ್ ಕೂಡ ಈಗ ಅಮೆರಿಕಾದ ವಿರುದ್ಧ ರಿಟಾಲಿಯೇಷನ್ ಟ್ಯಾರಿಫ್ ಹೇರುವ ನಿರ್ಧಾರದ ಬಗ್ಗೆ ಚರ್ಚೆಗಳನ್ನು ಶುರು ಮಾಡ್ತಾ ಇದೆ. ಅಮೆರಿಕ ಮೇಲೆ 93 ಬಿಲಿಯನ್ ಯೂರೋಗಳಷ್ಟು ರಿಟಾಲಿಯೇಟರಿ ಟ್ಯಾರಿಫ್ ಅನ್ನು ಹೇರುವ ನಿರ್ಧಾರಕ್ಕೆ ಯುರೋಪ್ ಬಂದರೆ ಅದರಿಂದ ಅಮೆರಿಕ ತೀವ್ರ ಸಮಸ್ಯೆಗೀಡಾಗಬೇಕಾಗತ್ತೆ. ಹಾಗೆ ನೋಡಿದ್ರೆ ಅಮೆರಿಕ ಹಾಗೂ ಯುರೋಪ್ ಪರಸ್ಪರರ ಮೇಲೆ ವಿಪರೀತ ಡಿಪೆಂಡ್ ಆಗಿದ್ದಾರೆ. ಗೆಳೆಯರೆ, ಇಲ್ಲಿ ಚೈನಾಗೆ ಅಮೆರಿಕ ಅಥವಾ ಯುರೋಪ್ ಮಾರುಕಟ್ಟೆ ಸಿಗದೇ ಇದ್ರೆ ಅದು ಏಷ್ಯಾ ಮೇಲೆ ಆಧಾರಪಟ್ಟು ಹೆಂಗೋ ಉಳ್ಕೊಂಡು ಬಿಡುತ್ತೆ. ಆದರೆ ಯುರೋಪ್ ಮತ್ತು ಅಮೆರಿಕಾಗಳು ಹಾಗಲ್ಲ. ಯುರೋಪಿಯನ್ ಯೂನಿಯನ್ ಹಾಗೂ ಅಮೆರಿಕ ನಡುವೆ ವಾರ್ಷಿಕ $1.5 ಟ್ರಿಲಿಯನ್ ವಹಿವಾಟು ನಡೆಯುತ್ತೆ. ಅಂದರೆ ಭಾರತೀಯ ಕರೆನ್ಸಿಲಿ ಸುಮಾರು 125 ಲಕ್ಷ ಕೋಟಿ ರೂಪಾಯಿಗಳಷ್ಟು ವಹಿವಾಟು. ಅದರಲ್ಲಿ ಸರಕು ಸರಂಜಾಮುಗಳ ವ್ಯಾಪಾರ $975 ಬಿಲಿಯನ್ ಇದೆ. ಆ ಪೈಕಿ ಯುರೋಪಿಯನ್ ಯೂನಿಯನ್ ಅಮೆರಿಕಾಗೆ $500 ಬಿಲಿಯನ್ ರಫ್ತು ಮಾಡಿದರೆ ಅಮೆರಿಕಾದಿಂದ $369 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಇನ್ನುಳಿದದ್ದು ಸರ್ವಿಸ್ ಇಂಡಸ್ಟ್ರಿಯ ವಹಿವಾಟು. ಇನ್ನು ಈಗ ಅಮೆರಿಕ ಯುರೋಪಿಯನ್ ಯೂನಿಯನ್ ದೇಶಗಳ ಮೇಲೆ ಗ್ರೀನ್ಲ್ಯಾಂಡ್ ಸಂಬಂಧಿತ ಸುಂಕ ಹೇರಿದರೆ EU ಕೂಡ ಅಮೆರಿಕಾದ ಮೇಲೆ ಪ್ರತಿ ಸುಂಕ ಹೇರೋದಕ್ಕೆ ಮುಂದಾಗುತ್ತೆ. ಅದು 10ರಿಂದ 30% ವರೆಗೆ ಇರಬಹುದು. ಹಾಗೇನಾದರೂ ಆದರೆ ಅಮೆರಿಕಾದ ಆಟೋಮೊಬೈಲ್, ಫಾರ್ಮಾ, ಕೃಷಿ ಉತ್ಪನ್ನಗಳು, ಡೈರಿ ಅಂದರೆ ಚೀಸ್, ಪೀನಟ್ ಬಟರ್ ಮುಂತಾದವು, ಬೋರ್ಬನ್ ವಿಸ್ಕಿ, ಹಾರ್ಲೆ ಡೇವಿಡ್ಸನ್ ಬೈಕುಗಳು, ಹೀಗೆ ಸಾಕಷ್ಟು ವಸ್ತುಗಳ ರಫ್ತು ಕಡಿಮೆ ಆಗುತ್ತೆ. ಇದು ಅಮೆರಿಕಾದ GDPಯ ಮೇಲೆ ಸುಮಾರು 0.7% ಹೊಡೆತವನ್ನು ಕೊಡಬಹುದು ಅಂತ ಅಂದಾಜು ಮಾಡ್ತಾ ಇದ್ದಾರೆ. ಆದರೆ ಇದಕ್ಕಿಂತ ಹೆಚ್ಚು ಸಮಸ್ಯೆಯನ್ನು ಉಂಟು ಮಾಡೋದು ಯುರೋಪಿಯನ್ ಯೂನಿಯನ್ನ ACI ಕಾನೂನುಗಳು. ಗೆಳೆಯರೆ, ಯುರೋಪ್ ಅನ್ನೋದು ತುಂಬ ಶಿಸ್ತುಬದ್ಧ ವ್ಯವಸ್ಥೆ. ಅದು ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ಥರ ಅಥವಾ ರಷ್ಯಾ, ಚೀನಾ ರೀತಿಯಲ್ಲಿ ತನಗಿಷ್ಟ ಬಂದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಅವರು ಏನೇ ಮಾಡಿದರೂ ಕಾನೂನುಬದ್ಧವಾಗಿ ಕಾನೂನು ಒಪ್ಪೋ ಥರದ್ದನ್ನು ಮಾಡ್ತಾರೆ. ಇಲ್ಲಿ ಟ್ಯಾರಿಫ್ ವಿಷಯದಲ್ಲಿ ಕೂಡ ಅವರದಕ್ಕೊಂದು ಕಾನೂನುಬದ್ಧ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅದರ ಹೆಸರು ಆಂಟಿ ಕೋಯರ್ಷನ್ ಇನ್ಸ್ಟ್ರೂಮೆಂಟ್ ACI.
ಇಲ್ಲಿ ಮಜಾ ಏನು ಅಂದರೆ ಈ ಕಾನೂನನ್ನು ಅವರು ರಷ್ಯಾ ಹಾಗೂ ಚೈನಾಗಳಂಥ ದೇಶಗಳ ವಿರುದ್ಧ ಇರಲಿ ಅಂತ 2023ರಲ್ಲಿ ಜಾರಿಗೆ ತಂದರು. ಯಾವುದೇ ದೇಶ ಯುರೋಪಿಯನ್ ಯೂನಿಯನ್ ಮೇಲೆ ವ್ಯಾಪಾರ, ಆರ್ಥಿಕ ಅಥವಾ ಇನ್ನಿತರ ರೀತಿಗಳಲ್ಲಿ ಒತ್ತಡಕ್ಕೀಡು ಮಾಡೋ ಪ್ರಯತ್ನಗಳನ್ನು ನಡೆಸಿದರೆ ಅಂಥ ದೇಶಗಳನ್ನು ಯುರೋಪಲ್ಲಿ ನಿರ್ಬಂಧಿಸೋದಕ್ಕೆ, ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಜಾರಿಗೆ ತರಲಾದ ಕಾನೂನಿದು. ಅದನ್ನೀಗ ಅಮೆರಿಕಾದ ವಿರುದ್ಧ ಯುರೋಪ್ ಬಳಸಬೇಕಾಗಿ ಬಂದರೆ ಅದಕ್ಕಿಂತ ವಿಪರ್ಯಾಸ ಮತ್ತೊಂದಿರೋದಿಲ್ಲ. ಈ ACIಯನ್ನು ಜಾರಿ ಮಾಡಿದರೆ ಅಮೆರಿಕಾದ ಮೇಲೆ ಟ್ಯಾರಿಫನ್ನು ಯುರೋಪ್ ಹೇರೋದಕ್ಕೆ ಸಾಧ್ಯ ಆಗುತ್ತೆ. ಅಮೆರಿಕಾದ ರಾಜಕೀಯದ ಜೊತೆ ನೇರ ಸಂಪರ್ಕವನ್ನು ಹೊಂದಿರುವ ಅಲ್ಲಿನ ಕೃಷಿ ಮತ್ತು ಇನ್ನಿತರ ಉತ್ಪಾದಕ ವಲಯಗಳನ್ನು ಟಾರ್ಗೆಟ್ ಮಾಡೋದಕ್ಕೆ ಮತ್ತು ಅದರಿಂದ ಅಮೆರಿಕಾದಲ್ಲಿ ರಾಜಕೀಯ ಒತ್ತಡಗಳನ್ನು ಉಂಟು ಮಾಡೋದಕ್ಕೆ ಯುರೋಪ್ಗೆ ಅವಕಾಶ ಇರುತ್ತೆ. ಹಾಗೆ ಅಲ್ಲಿನ ಟೆಕ್ ಕಂಪನಿಗಳ ಮೇಲೆ ನಿರ್ಬಂಧಗಳನ್ನು ಹೇರೋದಕ್ಕೂ ಸಾಧ್ಯ ಆಗುತ್ತೆ. ಅಮೆರಿಕಾದ ಸರ್ವಿಸ್ ಇಂಡಸ್ಟ್ರಿಯನ್ನು ದೂರ ಇಡೋದಕ್ಕೆ, ಅಮೆರಿಕಾದ ಹೂಡಿಕೆಗಳನ್ನು ನಿಯಂತ್ರಿಸೋದಕ್ಕೆ ಕೂಡ ಈ ACI ಮೂಲಕ ಯುರೋಪಿಯನ್ ಯೂನಿಯನ್ಗೊಂದು ಅವಕಾಶ ಆಗತ್ತೆ. ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಯುರೋಪಿಯನ್ ಯೂನಿಯನ್ ಕೌನ್ಸಿಲ್ನ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಸದಸ್ಯ ದೇಶಗಳ ಸಭೆಯನ್ನು ಕರೆದಿದ್ದಾರೆ. ಅದರಲ್ಲಿ ಯುರೋಪಿಯನ್ ಯೂನಿಯನ್ನ 27 ಸದಸ್ಯ ದೇಶಗಳು ಭಾಗಿಯಾಗುವ ಸಾಧ್ಯತೆ ಇರುತ್ತೆ. ಇನ್ನು ಫ್ರಾನ್ಸ್, ಬ್ರಿಟನ್ ಅಂಥ ದೇಶಗಳು ಅಮೆರಿಕಾದ ಈ ಟ್ಯಾರಿಫ್ ನೀತಿ ಹಾಗೂ ಗ್ರೀನ್ಲ್ಯಾಂಡ್ ವಿಷಯದಲ್ಲಿ ಅಮೆರಿಕ ಹೇರ್ತಾ ಇರೋ ಒತ್ತಡವನ್ನು ತೀವ್ರವಾಗಿ ಖಂಡಿಸಿವೆ. ಗ್ರೀನ್ಲ್ಯಾಂಡ್ ಅನ್ನೋದು ಡೆನ್ಮಾರ್ಕ್ನ ಸಾರ್ವಭೌಮತ್ವಕ್ಕೆ ಒಳಪಟ್ಟ ಪ್ರದೇಶ. ಗ್ರೀನ್ಲ್ಯಾಂಡ್ ಹಾಗೂ ಡೆನ್ಮಾರ್ಕ್ಗಳ ಜನರ ಒಪ್ಪಿಗೆ ಇಲ್ಲದೆ ಇಲ್ಲಿ ಅಮೆರಿಕ ಅದನ್ನು ವಶಕ್ಕೆ ತಗೊಳ್ಳೋದು ಸಮರ್ಥನೀಯವಲ್ಲ ಅಂತ ಈ ಎರಡೂ ದೇಶಗಳು ಹೇಳಿವೆ. ಇಲ್ಲಿ ಇಟಲಿಯ ಮೆಲೋನಿಯನ್ನ ಹೊರತುಪಡಿಸಿದರೆ ಉಳಿದ ಯಾರೂ ಟ್ರಂಪ್ ನಿರ್ಧಾರವನ್ನು ಬೆಂಬಲಿಸ್ತಾ ಇಲ್ಲ. ಸೊ ಇಲ್ಲಿ ಟ್ರಂಪ್ ಹಠ ಹಿಡಿದ್ರೆ ಯುರೋಪಿಯನ್ ಯೂನಿಯನ್ ಅಮೆರಿಕಾದಿಂದ ದೂರ ಆಗುತ್ತೆ, ನ್ಯಾಟೋದಲ್ಲೂ ಅಡುಕು ಮಾಡುತ್ತೆ. ಯುರೋಪ್ ಮತ್ತು ಅಮೆರಿಕಾಗಳು ಬೇರೆ ಆದರೆ ಜಗತ್ತಿನ ಮೇಲಿನ ಪಶ್ಚಿಮದ ಪ್ರಭಾವ ಕೂಡ ಸಹಜವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನು ಟ್ರಂಪ್ ಮಾಡಿಬಿಡ್ತಾರಾ? ಹಾಗೇನಾದರೂ ಆದರೆ ಪಶ್ಚಿಮದ ಒಗ್ಗಟ್ಟನ್ನು ಮುರಿದ ಅಧ್ಯಕ್ಷ ಅಂತ ಅವರು ಇತಿಹಾಸದಲ್ಲಿ ಶಾಶ್ವತವಾಗಿ ಸ್ಥಾನವನ್ನು ಪಡ್ಕೋತಾರೆ. ಆದರೂ ಚೈನಾದ ವಿರುದ್ಧ ವ್ಯಾಪಾರ ಸಮರವನ್ನು ಸಾರಿರುವ ಟ್ರಂಪ್, ಇರಾನ್ ಮೇಲೆ ಕಣ್ಣಿಟ್ಕೊಂಡು ಕೂತಿರೋ ಟ್ರಂಪ್ ಈ ಸಂದರ್ಭದಲ್ಲಿ ಯುರೋಪನ್ನು ಕಳ್ಕೋತಾರಾ? ಟ್ರಂಪ್ ಅಷ್ಟು ದಡ್ಡ ಅಂತೇನೂ ಅನಿಸೋದಿಲ್ಲ. ಹೀಗಾಗಿ ಈ ಡ್ರಾಮಾಗಳ ಬಗ್ಗೆ ಒಂದಷ್ಟು ಅನುಮಾನ ಅಂತೂ ಇದ್ದೇ ಇರುತ್ತೆ. ಇದು ಗೆಳೆಯರೆ, ಗ್ರೀನ್ಲ್ಯಾಂಡ್ ವಿಷಯದಲ್ಲಿ ಅಮೆರಿಕ ಹಾಗೂ ಯುರೋಪ್ ನಡುವೆ ಉಂಟಾಗಿರುವ ವೈಮನಸ್ಯಕ್ಕೆ ಸಂಬಂಧಪಟ್ಟ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.